ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಲಾಸ್ಟ್ ಎಪಿಸೋಡಲ್ಲಿ ನೋಡಿದರೆ ನಾವು ಭುಜ್ಜಿಂದ ಹೊರಟು ಕೋಟೇಶ್ವರ ತನಕ ಬಂದಿದ್ವಿ. ಕೋಟೇಶ್ವರದಲ್ಲಿ ಭಾರತದ ಅತಿ ಕೊನೆಯದಾಗಿರುವ ಒಂದು ದೇವಸ್ಥಾನನ ನೋಡಿಕೊಂಡು ಅದ್ರ ಹಿಸ್ಟ್ರಿನ ತಿಳ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಲಖ್ಪತ್ ಕಡೆಗೆ. ಸೊ ಲಖ್ಪತ್ಗೆ ಅದರದ್ದೇ ಆದ ಒಂದು ಹಿಸ್ಟ್ರಿ ಇದೆ, ಅದನ್ನು ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಅಲ್ಲಿ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ. ಊಟ ಮಾಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. What an amazing Sarovar view this is. Lakhpat Fort. ಸೊ ಇಲ್ಲಿ ಏನಕ್ಕೆ ಬಂದಿದ್ದೀವಿ ನಾವಂದರೆ, ಇಲ್ಲಿ ಒಂದು ಗುರುದ್ವಾರ ಇದೆಯಂತೆ. ಸೊ ಹಟ್ಕೇಶ್ವರ ಟೆಂಪಲ್ ಆ ಕಡೆ ಇರೋದು. ಗುರುದ್ವಾರ ಶ್ರೀ ಗುರು ನಾನಕ್ ದರ್ಬಾರ್. ತೊನೆ ಕಮ್ ಆಗುತ್ತಾ? 123 Infantry Battalion Grenadiers. It is an honor for the Jaipur Terriers to be the first territorial army unit to be serving in the unique area of a street in the Kutch district of Gujarat. ಈ ಗುರುದ್ವಾರದಲ್ಲಿ ನಾವೇನಕ್ಕೆ ಬಂದಿದ್ದೀವಿ ಅಂದರೆ ಊಟ ಮಾಡೋಕೆ ಬಂದಿದ್ದೀವಿ. My God. Yeah. No, I'm not thinking about his videography here. I'll get it drop later. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಕಾಲು ತೊಳ್ಕೊಂಡು ಕೈಕಾಲು ಮುಖ ತೊಳೆದು ಫಾರ್ ಎವ್ರಿವನ್ ಎಲ್ಲರಿಗೂ ಇದು ಕೊಟ್ಟಿದ್ದಾರೆ. ಸೊ ಇದನ್ನು ಹಾಕ್ಕೊಂಡು you have to go now. ಸೊ ಇದೇನಕ್ಕೆ ಅಂತಂದರೆ, ಇಲ್ಲಿ ದೇವ್ರನ್ನ ನೋಡೋಕೆ ಹೋಗ್ತೀವಲ್ಲ ಆವಾಗ ಕೂದಲು ತೋರಿಸ್ಬಾರ್ದು ಅನ್ನೋ ಟ್ರೆಡಿಷನ್. ಹಾಗಾಗಿ ಇದನ್ನು ಕಟ್ಕೊಂಡು ಒಳಗಡೆ ಹೋಗೋಣ. ಕಟ್ಟಬೇಕು. ಈಸಿ ಸರ್, ಬನ್ನಿ. ಎಷ್ಟು ಬಿಸಿಲಿದೆ ಅಂತಂದರೆ ಕಾಲು ಸುಡುತ್ತೆ ಅಂತ ಕಾರ್ಪೆಟ್ ಹಾಕಿದ್ದಾರೆ ಎಲ್ಲ ಕಡೆನೂ. ಒಳಗಡೆ ಬಂದರೆ ತಣ್ಣಗಿದೆ ಫುಲ್ಲು. ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. You have to watch. ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ. ಪ್ರಸಾದ ತಗೊಂಡು ಈಗ ನಾವು ಊಟಕ್ಕೆ ಹೋಗೋಣ. ಬಿಸಿಲಿಗೆ ಎಲ್ಲರಿಗೂ ಫುಲ್ಲು ಹೊಟ್ಟೆ ಹಸಿದು ಫಸ್ಟ್ ಇಲ್ಲಿಗೆ ಓಡಿ ಬರ್ತಾ ಇದ್ದೀವಿ. ಹೂ ಇಲ್ಲೆಲ್ಲ ತಟ್ಟೆ ಲೋಟ ಎಲ್ಲ ಇಲ್ಲೇ ಇಟ್ಟಿರ್ತಾರೆ. ಅದನ್ನು ಇಲ್ಲಿಂದ ತಗೊಂಡು
ತೊಳೆದು ಊಟ ಆದಮೇಲೆ ಇಲ್ಲಿ ನಾವೇ ತೊಳೆದು ವಾಪಸ್ ಇಡಬೇಕು ನೋಡಿ. Food mostly it's sitting in the hot sun. ಇಲ್ಲಿ ಇವರು ರೊಟ್ಟಿ ಕೊಡಬೇಕಾದ್ರೆ ಡೈರೆಕ್ಟಾಗಿ ತಟ್ಟೆಗೆ ಹಾಕಿಸ್ಕೊಳ್ಬಾರ್ದು. ನಾವೀಗ ಇಸ್ಕೊಂಡ್ವಲ್ಲ ಆ ಥರ ಕೈಯಲ್ಲಿ ಇಸ್ಕೊಂಡು ವಿ ಕ್ಯಾನ್ ಜಸ್ಟ್ ಪುಟ್ ಇಟ್ ಟು ದ ಪ್ಲೇಟ್. ಮೈ ಗಾಡ್, ಫುಲ್ ಊಟ ಅಂತೂ ಯಮ್ಮಿ ಆಗಿತ್ತು. ಚಪಾತಿ, ದಾಲ್ ಆ್ಯಂಡ್ ರೈಸ್. ಒಂದೊಳ್ಳೆ ಊಟ ಆದಮೇಲೆ ಯಾರಿಗೂ ಹೊರಡೋಕ್ಕೆ ಮನಸ್ಸಿರಲಿಲ್ಲ. ಅವರು ಕೂಡ ಇಷ್ಟು ಬೇಗ ಯಾಕೆ ಬಿಸಿಲಲ್ಲಿ ಹೋಗ್ತೀರಾ, ಇನ್ನೊಂದು ಸ್ವಲ್ಪ ಟೀ ಮಾಡಿಕೊಡ್ತೀವಿ ಅಂದರು. ಹಾಗಾಗಿ ಟೀ ಕಾಯ್ಕೊಂಡು ಅಲ್ಲೊಂದು ಫ್ಯಾನ್ ಇಟ್ಟಿದ್ರು. ಫ್ಯಾನ್ ಕೆಳಗಡೆ ಎಲ್ಲ ತಣ್ಣಗೆ ಕೂತ್ಕೊಂಡ್ವಿ. Day is still young, sun is still on top of our head. ಸೊ ನಮ್ಮ ಜರ್ನಿ ಇನ್ನೂ ಮುಗ್ದಿಲ್ಲ. ಬಟ್ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡೋಣ. ಹೋಪ್ಫುಲಿ ನೀವು ನೋಡ್ತೀರಾ ಅಂತ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಡೂ ಗಿವ್ ಅ ಬಿಗ್ ಥಮ್ಸ್ ಅಪ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಟಾಡಾ.